ನಮಸ್ತೆ ಸರ್. ನಾವು ಬಹಳ ಜನ ಈ ಪ್ರಶ್ನೆ ಕೇಳಿದೀವಿ, ಯಾರು ನೇರವಾಗಿ ನಮ್ಗೆ ಉತ್ತರ ಕೊಟ್ಟಿಲ್ಲ. ನೀವು ಕೊಡ್ತಿರಂತ ಆಶ್ವಾಸಿತ ನಾನು ಕ್ವಶನ್ ಕೇಳ್ತೀನಿ ಸರ್. ರಿಸರ್ವೇಶನ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ಇನ್ನೂ ಚಪ್ಪಾಳೆ ಹೊಡೆದಿಲ್ಲ ಅಂತ ಕಾಯ್ತಾ ಇದ್ದೇನೆ. ಫೈನ್, ಆ ಹುಡುಗ ಆಗ್ಲೇ ಪ್ರಶ್ನೆ ಕೇಳಿದ್ರೆ ನಾನು ಆಗ್ಲೇ ಉತ್ತರ ಮಾಡಬೇಕಿತ್ತು, ಬಟ್ ಕೊನೆಯಲ್ಲಿ ಉತ್ತರ ಹೇಳೋಣ ಅಂತ ನಾನು ಸುಮ್ಮನಾಗಿದ್ದೆ. ನಂಗೆ ಗೊತ್ತು ರಿಸರ್ವೇಶನ್ ಪ್ರಶ್ನೆ ಬಂದ ತಕ್ಷಣ ನೀವೆಲ್ಲರೂ ಬಹಳ ಚಾರ್ಜ್ ಅಪ್ ಆಗ್ಬಿಡ್ತೀರಿ, ನಮಗೆಲ್ಲ ಅನ್ಯಾಯ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ. ಫೈನ್, ಆದ್ರೆ ಮಿತ್ರರೇ, ರಿಸರ್ವೇಶನ್ ಅಂದ್ರೆ ಯಾರಿಗೆ ಅನ್ಯಾಯ ಆಗಿದೆಯೋ ಒಂದು ಕ್ಷೇತ್ರದಲ್ಲಿ ಅವನಿಗೆ ಆ ಅನ್ಯಾಯವನ್ನು ಸರಿಪಡಿಸಿ ಮೇಲೆ ಕೆತ್ತಿ ಸಮವಾಗಿ ಹೋರಾಟ ಮಾಡುವಂತ ಫೀಲ್ಡ್ ಕ್ರಿಯೇಟ್ ಮಾಡಬೇಕು. ಫೈನ್, ಅಮೆರಿಕ ಚೀನಾದೊಂದಿಗೆ ಯುದ್ಧ ಮಾಡಿದ್ರೆ ಈಕ್ವಲ್ ಗ್ರೌಂಡ್. ಅಮೆರಿಕ ಸೋಮಾಲಿಯಾದೊಂದಿಗೆ ಯುದ್ಧ ಮಾಡಿದ್ರೆ ಗ್ರೌಂಡೇ ಅಲ್ಲ ಅದು ಪಾಪ. ಸೋಮಾಲಿಯಾಕ್ಕೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಬಂದು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಯುದ್ಧ ಮಾಡುವಂತ ನಿಲ್ಲಿಸಿ ಬೇಕಾಗಿರೋದನ್ನೆಲ್ಲ ಕೊಟ್ಟು ಅಮೆರಿಕಾದ ಸಮಸಮಕ್ಕೆ ತಂದು ನಿಲ್ಲಿಸಿದ್ರೆ ಈಗ ಫೈಟ್ ಅಂತ ಕರೀಬಹುದು ಅಲ್ವಾ? ಯಾವತ್ತೂ ಅಷ್ಟೇ ಲೆವೆಲ್ ಗ್ರೌಂಡ್ಸ್ ನಲ್ಲಿ ಫೈಟ್ ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ತುಂಬಾ ಕಳಕಳಿ ಇದೆ, ನನಗೆ ಗೊತ್ತಿಲ್ಲ ಎಷ್ಟು ಜನ ಹೆಂಗ್ ರಿಸೀವ್ ಮಾಡ್ತಿರೋ ಇದನ್ನ ಅಂತ. 1000 ವರ್ಷಗಳ ಕಾಲ, ಅಂಡ್ ಮೈ ಗುರು ಸ್ಪೋಕ್ ಆನ್ ದಟ್, ವಿವೇಕಾನಂದರು ಹೇಳ್ತಾರೆ, 1000 ವರ್ಷಗಳ ಕಾಲ ಈ ದೇಶದ ಮೇಲ್ವರ್ಗದವರು ಅಂತ ಅನಿಸ್ಕೊಂಡವರು, ಮೇಲ್ವರ್ಗ ಅಂದ್ರೆ ಯಾವುದೋ ಒಂದೇ ಜಾತಿ ಅಂತ ಹೇಳಲ್ಲ, ಆ ಜಾತಿಯಲ್ಲೂ ಕೂಡ ಕೆಲವರು ಕೆಳವರ್ಗ, ಕೆಲವರು ಮೇಲ್ವರ್ಗದವರು ಇರ್ತಾರೆ. ಮೇಲ್ವರ್ಗ ಅಂತ ಅನಿಸ್ಕೊಂಡವರು ಕೆಳವರ್ಗದವರನ್ನ ತುಳಿದು 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 ಹೆಂಗ್ ತುಳಿದ್ರು ಅಂತಂದ್ರೆ, ನೀವು ಕಣ್ಣಾರೆ ನೋಡಿರ್ಬೋದು ಅಥವಾ ನಿಮ್ ತಂದೆನ್ ಕೇಳಿ, ಹೋಟ್ಲಿಗೆ ಹೋಗಿ ಟೀ ಕುಡಿಬೇಕಾದ್ರೆ ಎಲ್ಲರೂ ಸ್ಟೀಲ್ ಲೋಟದಲ್ಲಿ ಕುಡಿತಿದ್ರು, ಅವನಿಗೆ ಮಾತ್ರ ಅಲ್ಯೂಮಿನಿಯಂ ಲೋಟ ಕೊಡ್ತಿದ್ರು. ಕೆಲವು ಕಡೆ ಅಂತೂ ಅಲ್ಯೂಮಿನಿಯಂ ಲೋಟನೂ ಇಲ್ಲ, ಅವನ ಲೋಟ ಅವನೇ ತಗೊಂಡ್ ಬರ್ಬೇಕು. ಹೋಟ್ಲಲ್ಲಿ ದುಡ್ಡು ಕೊಟ್ಟು ಟೀ ಕುಡಿಬೇಕಾದ್ರೆ ಅವನ ಲೋಟ ಅವನೇ ತಗೊಂಡ್ ಬರ್ಬೇಕು. ತೆಂಗಿನ ಚಿಪ್ ನಲ್ಲಿ ಟೀ ಕುಡಿದಿದ್ದ ರೆಕಾರ್ಡ್ಸ್ ಭಾರತದಲ್ಲಿದೆ. ನನ್ನ ನೆಚ್ಚಿನ ಮಿತ್ರರು, ಎಷ್ಟು ಕ್ರೂರವಾಗಿದ್ವಿ ನಾವು ಒಂದ್ ಕಾಲದಲ್ಲಿ ಅಂದ್ರೆ ಬಹಳ ದೂರ ಅಲ್ಲ, ಕೆಲವೇ 100 ವರ್ಷಗಳ ಹಿಂದೆ ಕೆಲವರ ಮನೆಗಳ ಮುಂದೆ ತುಳಿತಕ್ಕೊಳಗಾದವರು ಬರಬೇಕು ಅಂದ್ರೆ ಏನ್ ಮಾಡ್ಬೇಕಂತಿತ್ತಂತೆ ಗೊತ್ತಾ? ತನ್ನ ಸೊಂಟಕ್ಕೆ ಒಂದು ಪೊರಕೆ ಕಟ್ಕೊಂಡು ಬರಬೇಕಿತ್ತಂತೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಇವನ್ ನಡೆದ ಹೆಜ್ಜೆ ಅಳಸು ಹೋಗ್ಬಿಡ್ಬೇಕು ಅಂತ. ಏನ್ರಿ ಇದು? ದೇವಸ್ಥಾನಕ್ಕೆ ಬಿಟ್ಕೊಂಡಿದ್ರ ಯಾವಾಗಲಾದ್ರು? ನೀವು ವೇದವನ್ನ ಕಲ್ತ್ರಿ, ನೀವು ಪುರಾಣವನ್ನು ಓದಿದ್ರಿ, ನೀವೆಲ್ಲ ಕಡೆ ಮೇನ್ ಸ್ಟ್ರೀಮ್ ಅಲ್ಲಿ ಬಂದು ಕೂತ್ಕೊಂಡ್ರಿ, ಅವ್ನು ಬರ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಹೆಂಗಾಗಿದ್ದಿರ್ಬೋದು? ಅವನು ಸಹಜವಾಗಿ ಆಕ್ರೋಶಿತಗೊಳ್ಬೇಕಿತ್ತು, ನಿಮ್ ಸಾವಾಸನೆ ಬೇಡ ಅಂತ ಹೇಳ್ಬೇಕಿತ್ತು. ಆದ್ರೆ ಈ ದೇಶದ ಆ ಸಾಮಾನ್ಯ ಜನರ ತಾಕತ್ತು ಏನು ಅಂತಂದ್ರೆ, ಒಳಗಿದ್ಕೊಂಡು ನೀವು ಬೈದ್ರೂ ಕೂಡ ನಾವು ನಿಮ್ ಜೊತೆನೆ ಇರ್ತೀವಿ, ನಾವು ಭಾರತದ ಪರವಾಗಿರ್ತೀವಿ ಅಂತ 1000 ವರ್ಷಗಳಿಂದ ನಮ್ ಜೊತೆ ಇದ್ದವ್ರನ್ನ ಒಂದು 68 ವರ್ಷಗಳ ಕಾಲ ನೀನು ಇಂಜಿನಿಯರಿಂಗ್ ಕಲಿ ಬಾ, ನನ್ನ ಜೊತೆ ಕೂತ್ಕೋಬಾ ಅಂತ ಕರೆದು ಬಿಟ್ರೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತೀರಾ? ಪ್ಲೀಸ್ ಇದನ್ನು ಹೇಳಬೇಕು. ಮತ್ತು ಮಿತ್ರರೇ, ನಾನು ಹೇಳೋದು ನಿಮ್ಗೆ ಇವತ್ತು ಅತಿಶಯೋಕ್ತಿ ಅಂತ ಅನಿಸ್ಬೋದು, ಆದ್ರೆ ಸತ್ಯ ಕೂಡ ಹೌದು. ನನಗೂ ಗೊತ್ತಿದೆ ಯಾಕೆ ಕೊಡಬೇಕು, ನಾವೆಲ್ಲರೂ ಇವತ್ತು ಚೆನ್ನಾಗಿದ್ದೀವಲ್ಲ ಅಂತ. ಆದ್ರೆ ಒಂದಂತೂ ಸತ್ಯ, ಈಗ ನಿಮ್ಮಲ್ಲಿ 4 ಜನ ಹೈಫೈ ಇಂಗ್ಲಿಷ್ ಮಾತಾಡೋರು ಇರ್ತಾರೆ ಅಂತ ಇಟ್ಕೊಳ್ಳಿ. ಇನ್ನೊಬ್ಬ ಹುಡುಗ ಇರ್ತಾನೆ, ಅವನೊಬ್ಬ ಹಳ್ಳಿ ಹುಡುಗ, ಪೂರ್ತಿ ಇಂಗ್ಲಿಷ್ ಅವನಿಗೆ ಬರ್ತಿಲ್ಲ. ಆ ಹುಡುಗ ಏನಾದ್ರೂ ಪಕ್ಕದಲ್ಲಿ ನಿಂತಿದ್ರೆ, ನೀವು ಹೈಫೈ ಇಂಗ್ಲಿಷ್ ಮಾತಾಡ್ತಿದ್ರೆ ನಿಮ್ ಪಕ್ಕಕ್ಕೆ ಬರೋದೇ ಇಲ್ಲ. ಅವ್ನು ನಿಮ್ ಫ್ರೆಂಡೇ. ಯಾಕೆ ಬರಲ್ಲ ಅಂತಂದ್ರೆ, ನನಗೆ ಇವ್ರ ತರ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಲ್ಲ ಅಂತ ದೂರ ನಿಂತಿರ್ತಾನೆ. ಆಗ ನೀವೇನ್ ಮಾಡ್ಬೇಕು ಗೊತ್ತಾ? ಮೊದಲು ಇಂಗ್ಲಿಷ್ ಮಾತಾಡೋದು ನಿಲ್ಲಿಸ್ಬೇಕು, ಬಾಯಿ ಮುಚ್ಕೋಬೇಕು ಫಸ್ಟ್. ಸೆಕೆಂಡು, ನಿಮ್ಮಲ್ಲೊಬ್ಬ ಅವನ ಹತ್ರಕ್ಕೆ ಬಂದ್ಬಿಟ್ಟು ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಮೂರನೇದು ಏನ್ ಮಾಡ್ಬೇಕು ಗೊತ್ತಾ? ಅವನಿಗೆ ಗೊತ್ತಿರೋ ಭಾಷೆ ನೀವು ಕಷ್ಟಪಟ್ಟು ಮಾತಾಡ್ಲಿಕ್ಕೆ ಶುರು ಮಾಡ್ಬೇಕು. 4ನೇದು, ನಿಧಾನವಾಗಿ ಇಂಗ್ಲಿಷ್ ಶುರು ಮಾಡಬೇಕು. 5ನೇದು, ನೀವು ಕೇಳೋ ಅಗತ್ಯನೇ ಇಲ್ಲ, ಅವನೇ ನಿಮ್ ಲೆವೆಲ್ ನ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾನೆ, ದೆನ್ ಯು ಆರ್ ಫ್ರೀ. ಇದೇನು ಬೇಕಾಗಿರೋದು? ಈ ದೇಶ ಮೊದಲು ಅವನ ಬಳಿ ಹೋಯ್ತು, ಅವನನ್ನು ಕರ್ಕೊಂಡು ಬಂತು, ಅವನಿಗೊಂದು ಲೆವೆಲ್ ಪ್ಲೇಯಿಂಗ್ ಇವತ್ತು ಕೊಡ್ತಾ ಇದ್ದೀವಿ, ಗ್ರೌಂಡ್ ಕೊಡ್ತಿದ್ದೀವಿ. ಇನ್ನು ಕೆಲವು ವರ್ಷ ನನಗೆ ಗೊತ್ತು, ಯಾರು ಆ ಭಾಗದಿಂದ ಬಂದಿದ್ದಾರೆ ಅವರೇ ಹೇಳ್ತಾರೆ, ಐ ಆಮ್ ಸಫಿಶಿಯಂಟ್, ನನ್ನ ಮಗನಿಗೆ ನೀವೇನು ಕೊಡಬೇಕಾಗಿಲ್ಲ, ನನ್ನ ಮಗ ಲೆವೆಲ್ ಅಲ್ಲಿ ಇದ್ದಾನೆ, ಅವನ ಜೊತೆ ನೇರವಾಗಿ ಫೈಟ್ ಮಾಡ್ತಾನೆ, ಡೋಂಟ್ ವರಿ ಅಂತ ಅವ್ನು ಹೇಳೋ ಮಟ್ಟಿಗೆ ಬರೋವರೆಗೂ ಪ್ಲೀಸ್ ವೆಯ್ಟ್ ಮಾಡಿ, ಪ್ಲೀಸ್. ಇದನ್ನು ನೋಡ್ಬೇಕಾದ್ರೆ ಹೃದಯದಿಂದ ನೋಡಿ, ಬುದ್ಧಿಯಿಂದ ನೋಡಬೇಡಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಹವೆವರ್, ಇವತ್ತಿನ ದಿನ ಗ್ಲೋಬಲೈಸೇಷನ್ ನ ದಿನ ಆಗಿರೋದ್ರಿಂದ ನೀವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ಯಾರು ಬೇಕಿದ್ರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ, ನೀವು ಎಲ್ಲಿಗೆ ಬೇಕಿದ್ರು ಹೋಗ್ಬೋದು. ಆದ್ರೆ ಇವತ್ತು ಎಜುಕೇಶನ್ ಸ್ಕೀಮ್ ನಲ್ಲಿ ಏನು ರಿಸರ್ವೇಶನ್ ಇದೆಯಲ್ಲ, ಅದನ್ನ ಅವೈಜ್ಞಾನಿಕವಾಗಿ ವಿರೋಧಿಸ್ಲಿಕ್ಕೆ ಹೋಗ್ಬೇಡಿ, ಅವೈಜ್ಞಾನಿಕವಾಗಿ ಸಪೋರ್ಟ್ ಮಾಡೋದು ಬೇಡ. ಆದ್ರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅವ್ರಿಗೆ ಕೊಡಬೇಕು ಅಂತ ನಾವು ಏನ್ ಅನ್ಕೊಂಡಿದ್ದೀವೋ ಅದಕ್ಕೆ ದಯವಿಟ್ಟು ವಿರೋಧಕ್ಕೆ ಬರಬೇಡಿ. ಈ ಮಾತನ್ನ ಅನ್ನೋದು ಅದ್ಭುತವಾದ ಘಟನೆ ನಿಮ್ಗೆ ಹೇಳ್ಕೊಳ್ತೀನಿ. ಐ ವಿಲ್ ಕನ್ಕ್ಲೂಡ್ ವಿತ್ ದಟ್. ಎಷ್ಟು ಚೆನ್ನಾಗಿತ್ತು ಅಂದ್ರೆ,
ಗುಲ್ಬರ್ಗಾದ ಬಸವರಾಜ್ ಪಾಟೀಲ್ ಸ್ಟೇಡಿಯಂ ಅಂತಿದ್ದಾರೆ. ಅವರಿಗೆ ರಾಜ್ಯಸಭಾ ಮೆಂಬರ್, ಅದ್ಭುತವಾದ ವ್ಯಕ್ತಿ, ನಾನು ತುಂಬಾ ಇಷ್ಟಪಡುವಂತ ರಾಜಕಾರಣಿಗಳಲ್ಲಿ ಒಬ್ಬರು. ಅವರನ್ನ ಒಂದು ಭಾರತ್ ಮಾತಾ ಪೂಜನ್ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಕರೆಸಿದಾಗ ಇದೇ ರೀತಿ ಒಂದು ಕಾಲೇಜಲ್ಲಿ ಹೋಗಿ ನಿಂತ್ಕೊಂಡ್ರು. ಕಾಲೇಜಲ್ಲಿ ಮಾತಾಡ್ತಾ ಅವ್ರು ಹೇಳಿದ್ರು, ದೇಶ ಹಿಂಗಾಗೋಗಿದೆ, ನೀವು ಸರಿ ಮಾಡಿ ಅಂತ. ಅವ್ರಿಗೊಂದು 65-70 ವರ್ಷ ಆಗ ಒಂದು ಹುಡುಗಿ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳಿತು, ಮಾಡೋದೆಲ್ಲ ಮಾಡ್ಬಿಟ್ಟು ಸರಿ ಮಾಡಿ ನಮ್ಗೆ ಹೇಳ್ತಿದ್ದೀರಾ? ಮುಂದೆ ಕೂತಿದವರೆಲ್ಲ ಒಮ್ಮೆ ಗಾಬರಿ ಆಗ್ಬಿಟ್ರಲ್ಲ, ಏನ್ ಹಿಂಗಂದ್ಬಿಟ್ಲಲ್ಲ ಈ ಹುಡುಗಿ, ಏನ್ ಉತ್ತರ ಕೊಡ್ತಾರೋ, ಅವ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರೇನೋ ಅಂತ. ವಾಸ್ MP, ಐ ಬಿಲೀವ್ ದೆನ್. ಅವರು ಬೇಜಾರ್ ಮಾಡ್ಕೊಳ್ತಾರೇನೋ, ಏನ್ ಉತ್ತರ ಕೊಡ್ತಾರೋ ಅಂತ ಅನ್ಕೊಂಡ್ರೆ, ಅವ್ರು ತುಂಬಾ ಮಾಗಿರುವಂತ ವ್ಯಕ್ತಿ ಆ ಮನುಷ್ಯ. ಅವ್ರ ಮಗು ಕೈ ಮುಗಿದು ಹೇಳಿದ್ರು, ಹೌದು ಕಣಮ್ಮ, ನಿನ್ ತಂದೆಯಾಗಿ ಮಾಡಬಾರ್ದು ತಪ್ಪೆಲ್ಲ ಮಾಡ್ಬಿಟ್ಟಿದೀನಿ, ಮಗಳಾಗಿ ನಾನು ಮಾಡಿರೋ ತಪ್ಪನ್ನು ಸರಿ ಮಾಡಲ್ವೇನಮ್ಮ ಅಂತ ಹೇಳಿದ್ರೆ, ಕಾಲೇಜಿನಲ್ಲಿ ಕಣ್ಣೀರು ಹಾಕಿದವರಿಲ್ಲ ಅವತ್ತು. ಎಲ್ಲರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಹುಡುಗಿಯರ ಕಣ್ಣಲ್ಲಂತೂ ಹೆಂಗ್ ಅರಿತಿತ್ತು ಅಂದ್ರೆ, ಸರ್ ತಪ್ಪಾಯ್ತು ಸರ್, ನಾನು ದೇಶಕ್ಕೋಸ್ಕರ ಏನಾದ್ರು ಒಳ್ಳೇದ್ ಮಾಡ್ತೀನಿ ಸರ್ ಅಂದ್ಬಿಡ್ತು ಆ ಹುಡುಗಿ. ನಾನು ಹೇಳಿದೆ, ಎಂತ ಆನ್ಸರ್ ಕೊಟ್ಬಿಟ್ರಿ ಅಂತ. ಅವ್ರು ಹೇಳಿದ್ರು, ಆ ಹುಡುಗಿ ಕೇಳಿದ್ದು ಸರಿ, ನಾನು ಹೇಳಿದ್ದು ಸರಿ, ನಾವು ತಪ್ಪು ಮಾಡಿದ್ ಸುಳ್ಳಲ್ಲ ಅಂತ. ಹಂಗೆ ನನ್ನ ತಾತ, ನನ್ನ ಮುತ್ತಾತ ತಪ್ಪು ಮಾಡಿದ್ರು, ಸರಿ ಮಾಡುವಂತ ಹೊಣೆಗಾರಿಕೆ ನಮ್ದಲ್ವೇನಪ್ಪ. ನಾವು ಸರಿ ಮಾಡೋಣ, ಈ ದೇಶವನ್ನು ಉಳಿಸಿಕೊಟ್ಟಂತ ಆ ಜನರನ್ನ ಜೊತೆಲಿ ಕರ್ಕೊಂಡು ಹೋಗೋಣ. ಭಾರತ ವಿಶ್ವಗುರು ಆದಾಗ ಎಲ್ಲೋ ಒಂದು ಕಾಲೋನಿಯ ಜನ, ಎಲ್ಲೋ ಒಂದಷ್ಟು ಜನ ಹಿಂದಕ್ಕೆ ಹಂಗೆ ಉಳಿದಿದ್ದಾರೆ ಅಂದ್ರೆ ವಿಶ್ವಗುರು ಪಟ್ಟ ಯೋಗ್ಯ ಅಲ್ಲ ಅದು ಅಂತ. ಭಾರತ ವಿಶ್ವಗುರುವಾದಾಗ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಕೈ ಹಿಡಿದು ಮುಂದೆ ನಿಂತಿದ್ದೀವಿ ಅಂತ ಆಗುತ್ತಲ್ಲ, ಅದು ನಿಜವಾದ ಅಬಾಧಿತ ವಿಶ್ವಗುರು ಪಟ್ಟ ಅಂತ. ಆ ವಿಶ್ವಗುರು ಪಟ್ಟಕ್ಕೋಸ್ಕರ ಕಾಯೋಣ. ನಂಗೊತ್ತು ಈ ಆಕ್ರೋಶ ಒಂದ್ ಸ್ವಲ್ಪ ದಿನ ಇಲ್ಲಿ ಹೋಲ್ಡೆಡ್, ಇನ್ನೊಂದು ಒಳ್ಳೆ ಅದ್ಭುತವಾದ ದಿನಕ್ಕೋಸ್ಕರ ಕಾಯೋಣ ಅಂತ ಹೇಳ್ತಾ ನಿಮ್ಗೆಲ್ರಿಗೂ